ಬೆಂಗಳೂರಿಗೆ ಬುರುಡೆ ಮ್ಯಾನ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಟ್ಟು 3 ಕಡೆ ಎಸ್ಐಟಿ ಮಹಜರನ್ನ ನಡೆಸೋರಿದ್ದಾರೆ. ಪೀಣ್ಯದಲ್ಲಿರುವಂತಹ ಜಯಂತ್ ನಿವಾಸ, ಹಾಗೆ ಗಿರೀಶ್ ಮಟ್ಟಣ್ಣನವರ್ ನಿವಾಸ, ಒಟ್ಟು 3 ಕಡೆ. ಇನ್ನೊಂದು ಸಹಕಾರ ನಗರದಲ್ಲಿರುವಂತಹ ಗಿರೀಶ್ ಮಟ್ಟಣ್ಣನವರ್ ನಿವಾಸ, ಹಾಗೆ ವಕೀಲರೊಬ್ಬರ ಕಚೇರಿಯಲ್ಲೂ ಕೂಡ ಸ್ಥಳ ಮಹಜರ್ ನಡೆಸೋರಿದ್ದಾರೆ. ಯಾರು ಏನು ಅನ್ನುವಂತ ಡೀಟೇಲ್ಸ್ಗಳು ಇನ್ನಷ್ಟೇ ಬರಬೇಕಿದೆ. ಒಟ್ಟು ಚಿನ್ನಯ್ಯನನ್ನ ಬೆಂಗಳೂರು ಕರ್ಕೊಂಡು ಬಂದು ಇಲ್ಲಿ ಎಸ್ಐಟಿ 3 ಕಡೆ ಸ್ಥಳ ಮಹಜರನ್ನ ನಡೆಸೋರಿದ್ದಾರೆ. ಗಿರೀಶ್ ಮಟ್ಟಣ್ಣನವರಿಗೆ ಸೇರಿರುವಂತಹ 2 ನಿವಾಸದಲ್ಲಿ, ಹಾಗೆ ವಕೀಲರೊಬ್ಬರ ಕಚೇರಿ. ಸದ್ಯ ಜಯಂತ್ ನಿವಾಸದಲ್ಲಿ ಎಸ್ಐಟಿ ಮಹಜರ್ ನಡೀತಾ ಇದೆ. ಪೀಣ್ಯ ಬಳಿ ಇರುವಂತಹ ಜಯಂತ್ ಮನೆಯಲ್ಲಿ ತಲಾಶ್ ಮಾಡ್ತಾ ಇದ್ದಾರೆ ಎಸ್ಐಟಿ. ಸರ್ಚ್ ವಾರೆಂಟ್ ಪಡೆದು ದಾಳಿಯನ್ನ ಮಾಡಿದ್ದಾರೆ ಎಸ್ಐಟಿ. ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಈಗ ನಡೀತಾ ಇರೋದು ಜಯಂತ್ ನಿವಾಸದಲ್ಲಿ ಸ್ಥಳ ಮಹಜರ್ ನಡೀತಾ ಇದೆ. ಸರ್ಚ್ ವಾರೆಂಟ್ ಸಮೇತವಾಗಿ ಹೋಗಿದ್ದಾರೆ ಎಸ್ಐಟಿ. ಹಾಗೆ ಮನೆಯಲ್ಲಿ ಸರ್ಚಿಂಗ್ ನಡೀತಾ ಇದೆ, ಶೋಧ ನಡೆಸ್ತಾ ಇದ್ದಾರೆ, ಸ್ಥಳ ಮಹಜರ್ ಆಗ್ತಾ ಇದೆ. ನೋಡಿ, ಇಷ್ಟು ದಿನಗಳವರೆಗೂ ಕೂಡ ಎಸ್ಐಟಿ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಿತ್ತು. ಆಗ ಬಹಳಷ್ಟು ಜನರ ಹೆಸರನ್ನ ಹೇಳಿರುವಂತಹ ಚಿನ್ನಯ್ಯ ಒಂದಿಷ್ಟು ಮಾಹಿತಿಗಳನ್ನ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರ್ತಾನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೆಲ ಸ್ಥಳಗಳಲ್ಲಿ ಮಹಜರನ್ನ ನಡೆಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಮೊದಲನೇದಾಗಿ ಬೆಂಗಳೂರಿನ ಪೀಣ್ಯದಲ್ಲಿರುವಂತಹ ಜಯಂತ್ ನಿವಾಸಕ್ಕೆ ಕರ್ಕೊಂಡು ಬಂದಿದ್ದಾರೆ ಚಿನ್ನಯ್ಯನನ್ನ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಜಯಂತ್ ಮತ್ತೊಬ್ಬ ದೂರುದಾರನಾಗಿಯೂ ಕೂಡ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿದ್ರು. ಎಸ್ಐಟಿ ಕಚೇರಿಗೂ ಕೂಡ ಹೋಗಿರೋದನ್ನ ನಾವು ಗಮನಿಸಬಹುದು. ಇದೀಗ ಆತನ ಮನೆಯಲ್ಲಿ ಸರ್ಚಿಂಗ್ ನಡೀತಾ ಇದೆ. ಸರ್ಚ್ ವಾರೆಂಟ್ ಸಮೇತವಾಗಿ ಬಂದಿದ್ದಾರೆ. ಚಿನ್ನಯ್ಯನನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ನಡೆಸ್ತಾ ಇದ್ದಾರೆ. ಇದರ ಹಿಂದೆ ಉದ್ದೇಶ ಇರುತ್ತೆ. ಈ ಚಿನ್ನಯ್ಯ ಕೊಟ್ಟಿರುವಂತಹ ಹೇಳಿಕೆ, ಜಯಂತ್ ಪಾತ್ರ ಏನು, ಅಥವಾ ಇವರ ನಿವಾಸಕ್ಕೆ ಭೇಟಿ ಕೊಡೋದ್ರ ಉದ್ದೇಶ, ಇವೆಲ್ಲವನ್ನ ಕೂಡ ಚಿನ್ನಯ್ಯ ಹೇಳಿರ್ತಾನೆ. ಏನಾಗಿತ್ತು, ಅವರ ಕಾಂಟ್ಯಾಕ್ಟ್ ಯಾವ ರೀತಿಯಾಗಿ ಬೆಳೆಯಿತು ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜಯಂತ್ ನಿವಾಸಕ್ಕೆ ಎಸ್ಐಟಿ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಶಿವಪ್ರಸಾದ್ ಹಾಗೆ ವಿಕಾಸ್ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಜಯಂತ್ ಅವರ ಮನೆ ಮುಂಭಾಗದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಏನೇನ್ ನಡೀತಾ ಇದೆ ಈ ಕ್ಷಣಕ್ಕೆ, ಎಷ್ಟೊತ್ತಿಗೆ ಬಂದಿದ್ದಾರೆ, ಯಾವಾಗ ಸರ್ಚಿಂಗ್ ಆರಂಭ ಆಗಿದೆ ಅಂತ? ಶಿವಪ್ರಸಾದ್. ಚೈತ್ರ, ಈಗಾಗಲೇ ಕಳೆದ 1 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಈಗಾಗಲೇ ಮಹಜರು ಪ್ರಕ್ರಿಯೆಗೆ ಒಳಪಡಿಸಿರ್ತಕ್ಕಂಥದ್ದು. ಪೀಣ್ಯದಲ್ಲಿರ್ತಕ್ಕಂಥ ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ನಾವೀಗ ವಾರ್ಡ್ ನಂಬರ್ 13 ಮಲ್ಲಸಂದ್ರ 19ನೇ ಬಿ ಅಡ್ಡ ರಸ್ತೆ BHEL ನ ಮಿನಿ ಕಾಲೋನಿಯಲ್ಲಿ ಇದ್ದೇವೆ. ಈ ಒಂದು ಸ್ಥಳದಲ್ಲಿ ಜಯಂತ್ ಮನೆ ಇರತಕ್ಕಂಥದ್ದು. ಜಯಂತ್ ಮನೆಯ ಒಳಭಾಗದಲ್ಲಿ ಎಸ್ಐಟಿ ಟೀಮ್ ಇರತಕ್ಕಂಥದ್ದು. SP ರೆಹಮಾನ್ ಅವರ ನೇತೃತ್ವದ ಟೀಮ್ ಇದೆ ಅಂತ ಹೇಳಲಾಗ್ತದೆ. ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಮಹಜರು ಪ್ರಕ್ರಿಯೆಗೆ ಒಳಪಡಿಸಿರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿನ ದೃಶ್ಯಾವಳಿಗಳು ಸ್ಪಷ್ಟವಾಗಿ ಗಮನಿಸಿದ್ರಿ. ಈಗೊಮ್ಮೆ ಹೊರಗಡೆ ಬಂದಿದ್ದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ದೃಶ್ಯಾವಳಿಗಳನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಆತನಿಗೆ ಮಾಸ್ಕ್ ಹಾಕಿರ್ತಕ್ಕಂಥ, ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿಯಿಂದ ಕರೆತರುವಾಗ ಮಾಸ್ಕ್ ಅನ್ನು ಹಾಕಿರಲಿಲ್ಲ. ಸದ್ಯ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಒಂದು ಮನೆಯಲ್ಲಿ ಮಹಜರು ಪ್ರಕ್ರಿಯೆಯನ್ನು ಒಳಪಡಿಸಿದ್ದಾರೆ. ಇಲ್ಲಿ ಆತನಿಗೆ ಮಾಸ್ಕ್ ಅನ್ನು ಹಾಕಿರ್ತಕ್ಕಂಥದ್ದು. ಮತ್ತೆ ಮಾಸ್ಕ್ ಮ್ಯಾನ್ ಅದೇ ಒಂದು ಮನೆಯಲ್ಲಿರ್ತಕ್ಕಂಥ ಒಳಭಾಗದಲ್ಲಿ ಎಸ್ಐಟಿ ಅಧಿಕಾರಿಗಳೊಂದಿಗೆ ಮಹಜರು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. 4 ಮನೆಗಳಿರ್ತಕ್ಕಂಥ ಈ ಒಂದು ಬಿಲ್ಡಿಂಗ್ ಏನಿದೆ, ಇದು ಮಲಸಂದ್ರದಲ್ಲಿರ್ತಕ್ಕಂಥ ವಾರ್ಡ್ ನಂಬರ್ 13ನ BHEL ಮಿನಿ ಕಾಲೋನಿ ಇರತಕ್ಕಂಥ 19ನೇ ಬಿ ಅಡ್ಡ ರಸ್ತೆಯಲ್ಲಿ ಇರತಕ್ಕಂಥ ಮನೆ. ಒಂದು ಮನೆಯಲ್ಲಿ ಜಯಂತ್ ವಾಸವಿದ್ದ ಅಂತ ಹೇಳಲಾಗ್ತಿದೆ. ಸದ್ಯದ ಮಟ್ಟಿಗೆ ಮೊದಲಿಗೆ ಇಡೀ ಪ್ರಕರಣ ಶುರುವಾಗುವಂತ ಮೊದಲಿಗೆ ಬುರುಡೆಯನ್ನು ಏನು ಹೊತ್ತೊಯ್ದಿದ್ದ, ಈ ಒಂದು ಬುರುಡೆಯನ್ನು ಆತನಿಗೆ ನೀಡಿದ್ದಾರೋ. ಅಷ್ಟೇ ಅಲ್ಲದೆ ಇಲ್ಲಿ ಎಷ್ಟು ದಿನಗಳವರೆಗೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಇರಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರ್ತಕ್ಕಂಥದ್ದು. ಸುಮಾರು ಟಿವಿನಿಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ 8 ದಿನಗಳ ಕಾಲ ಆತ ಜಯಂತ್ನ ಮನೆಯಲ್ಲಿ ಇದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತಲಾಶೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಮನೆಯಲ್ಲಿ ಈಗಾಗಲೇ ಬಗಲಗುಂಟೆ ಪೊಲೀಸರು ಕೂಡ ನೀವು ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅಂತೇಳಿ ಈಗಾಗಲೇ ಇರತಕ್ಕಂಥ ಸ್ಥಳೀಯರನ್ನು ಕೂಡ ಚದುರಿಸುವಂತಹ ಕೆಲಸವನ್ನ ಬಗಲಗುಂಟೆ ಪೊಲೀಸರು ಲಾಠಿ ಹಿಡಿದು ಮಾಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ಸದ್ಯದ ಮಟ್ಟಿಗೆ ಚಿನ್ನಯ್ಯನನ್ನ ಈಗಾಗಲೇ ಮಹಜರು ಪ್ರಕ್ರಿಯೆಗೆ ಎಸ್ಐಟಿ ಅಧಿಕಾರಿಗಳು ಒಳಪಡಿಸಿರ್ತಕ್ಕಂಥದ್ದು. ಈ ಒಂದು ಮನೆಯ ಮೇಲ್ಭಾಗದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತಿಳಿದಿದ್ರು. ಈ ಒಂದು ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಸಿಂಗಲ್ ರೂಮ್ ಏನಿದೆ, ಆ ರೂಮ್ ನಲ್ಲೂ ಕೂಡ ಈಗಾಗಲೇ ತಲಾಶ್ ನಡೆಸಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಎವಿಡೆನ್ಸ್ ಗಳು ಸಿಗುತ್ತಾ ಅನ್ನೋ
ನಿಟ್ಟಿನಲ್ಲಿ ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಕಳೆದ 1 ಗಂಟೆಗಳಿಂದ ನಿರಂತರವಾಗಿ ಮಹಜರು ಪ್ರಕ್ರಿಯೆಯನ್ನು SIT ಅಧಿಕಾರಿಗಳು ನಡೆಸಿರ್ತಕ್ಕಂಥದ್ದು. ಖುದ್ದು ಮಹಜರು ಕಾರ್ಯಕ್ಕಾಗಿ ಮಾಸ್ಕ್ಮನ್ ಚಿನ್ನಯ್ಯನನ್ನ SIT ಅಧಿಕಾರಿಗಳು ಕರೆತಿದ್ದಾರೆ. SP ನೇತೃತ್ವದ ತಂಡ ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ನಡೆಸಿರ್ತಕ್ಕಂಥದ್ದು. ಚೈತ್ರ, ಶಿವಪ್ರಸಾದ್ ಹಾಗೆ ಸಂಪರ್ಕದಲ್ಲಿರಿ. ವಿಕಾಸ್ ಕೂಡ ಇದ್ದಾರೆ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಪೃಥ್ವಿ ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ಡೀಟೇಲ್ ಅನ್ನು ಕೊಡೋರಿದ್ದಾರೆ. ಮೊದಲಾಗಿ ವಿಕಾಸ್ ಮಾತನಾಡಿಸ್ತೀನಿ. ವಿಕಾಸ್, ಇದೀಗ ಗಿರೀಶ್ ಮಠಣ್ಣವರ ನಿವಾಸ ಏನಿದೆ ಅದು ವೆರಿ ನೆಕ್ಸ್ಟ್ ಅಂತ ಅನ್ಸುತ್ತೆ. ಜಯಂತ್ ಅವರ ನಿವಾಸದಲ್ಲಿ ಏನೀಗ ಸರ್ಚಿಂಗ್ ನಡೀತಾ ಇದೆ. ಶಿವಪ್ರಸಾದ್ ಹೇಳ್ತಾ ಇದ್ರು 1 ಗಂಟೆಯಿಂದ ನಡೀತಾ ಇದೆ ಅಂತ. ಬಹುಶಃ ವೆರಿ ನೆಕ್ಸ್ಟ್ ನೀವಿರೋ ಅಲ್ಲಿ ಅಂತ ಗಿರೀಶ್ ಮಠಣ್ಣನವರ ನಿವಾಸಕ್ಕೆ ಬರಬಹುದು ಅಂತ ಏನೇನ್ ಗೊತ್ತಾಗ್ತಾ ಇದೆ ಸ್ಥಳದಲ್ಲಿ ವಿಕಾಸ್? ಎಸ್ ಚೈತ್ರ, ಇನ್ನು ಧರ್ಮಸ್ಥಳದಲ್ಲಿ 100 ಹೆಣಗಳನ್ನ ಹೂತಿದ್ದೇನೆ ಅಂತೇಳಿ ತಲೆಬುರುಡೆ ಹಿಡಿದು ಬಂದಿದ್ದಂತಹ ಚಿನ್ನಯ್ಯನನ್ನ ಈಗ ಬೆಂಗಳೂರಿಗೆ ಕರೆತಂದು ಸ್ಪಾಟ್ ಮಹಜರನ್ನ ಮಾಡ್ತಾ ಇರುವಂತದ್ದು. ಚಿನ್ನಯ್ಯನನ್ನ ಹಲವು ದಿನಗಳ ಕಾಲ ವಿಚಾರಣೆ ನಡೆಸಿದಂತಹ SIT ಟೀಮ್ಗೆ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಆತ ಸೇಲಂನಿಂದ ತಲೆಬುರುಡೆಯನ್ನ ತೆಗೆದುಕೊಂಡು ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿನಲ್ಲಿ ಮೊದಲು ಆತ ಹೇಳಿದ್ದು ಮಟ್ಟಣ್ಣನವರನ್ನ ಭೇಟಿಯಾಗಿದೆ ಮತ್ತು ಜಯಂತ್ ಅವರನ್ನ ಭೇಟಿಯಾಗಿದೆ. ನಂತರ ಅಡ್ವೊಕೇಟ್ ಆಫೀಸ್ ಒಂದರಲ್ಲಿ ಕುಳಿತುಕೊಂಡು ಮೀಟಿಂಗ್ ಅನ್ನ ಮಾಡಿದ್ವಿ. ನಂತರದಲ್ಲಿ ಏನು ಜಯಂತ್ ಅವರ ಮನೆಯಲ್ಲಿ ಊಟವನ್ನ ಮಾಡಿ 2ನೇ ತಾರೀಕು ಅಂದ್ರೆ ಮೇ 2ನೇ ತಾರೀಕು ಇಲ್ಲಿಂದ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಸಲುವಾಗಿ ದೆಹಲಿಗೆ ಇವರ ಜೊತೆಯಲ್ಲಿ ತೆರಳಿದ್ದಾಗಿ ಎಲ್ಲಾ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದ. ನಂತರ ಬೆಂಗಳೂರಿಗೆ ಮತ್ತೆ ವಾಪಸ್ಸು ಬಂದು ಮತ್ತೆ ಜಯಂತ್ ಮನೆಯಲ್ಲಿ ಊಟವನ್ನು ಮುಗಿಸಿ ಜಯಂತ್ ಈ ಒಂದು ವಿಚಾರದಲ್ಲಿ ಜಯಂತ್ ಹೇಳೋ ಪ್ರಕಾರವಾಗಿ ನಾನು ಅವರಿಗೆ ಕೆಲಸಗಾರನ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದೀನಿ, ಆತನನ್ನ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೆ ಅಂತಕ್ಕಂಥ ಹೇಳಿಕೆಯನ್ನ ಜಯಂತ್ ಕೊಡ್ತಾರೆ. ಆದ್ರೆ ಚಿನ್ನಯ್ಯ ನೇರವಾಗಿ ಹೇಳಿರುವಂತದ್ದು ಇವರೆಲ್ಲರ ಬಳಿಯಲ್ಲೂ ನಾನು ಮಾತುಕತೆಯನ್ನ ನಡೆಸಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಸಹಕಾರ ನಗರದಲ್ಲಿರತಕ್ಕಂತಹ ಮಟ್ಟಣ್ಣನವರ ಮನೆಯಲ್ಲೂ ಕೂಡ ಸುಮಾರು ದಿನಗಳ ಕಾಲ ಈತ ಇದ್ದು ಅಲ್ಲಿ ಮೀಟಿಂಗ್ ಅನ್ನ ಕೂಡ ಮಾಡಿರ್ತಾನೆ. ಪ್ರಥಮವಾಗಿ 1 ವರ್ಷದಿಂದಲೂ ಕೂಡ ಮಟ್ಟಣ್ಣನವರ ಜೊತೆಯಲ್ಲಿ ಆತ ಸಂಪರ್ಕದಲ್ಲಿರ್ತಾನೆ. ತಲೆಬುರುಡಿಯನ್ನ ಹಿಡಿದು ಏಪ್ರಿಲ್ ತಿಂಗಳಲ್ಲಿ ಮಟ್ಟಣ್ಣನವರನ್ನ ಭೇಟಿಯಾಗಿರ್ತಾನೆ ಮತ್ತು ಆ ಸಂದರ್ಭದಲ್ಲಿ ಮಟ್ಟಣ್ಣನವರು ಜಯಂತ್ ಹಾಗೂ ಅಡ್ವೊಕೇಟ್ ಒಬ್ಬರು ಅವ್ರನ್ನ ಕೂರಿಸ್ಕೊಂಡು ಚಿನ್ನಯ್ಯನನ್ನ ಕೂರಿಸ್ಕೊಂಡು ಆತನ ವಿಡಿಯೋ ವಿಕಾಸ್ ಹಾಗೆ ಸಂಪರ್ಕದಲ್ಲಿರಿ.